ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ದಯವಿಟ್ಟು ನಿಮ್ಮ ಉಸಿರು ಬಿಗಿ ಹಿಡಿಯಿರಿ ಮತ್ತು ಪಾಕ್ಗೆ ಹಾರ್ದಿಕ್ ಪಾಂಡ್ಯ ಆದರೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, ಇನ್ನು ಭಾರತ ಮತ್ತು ಪಾಕಿಸ್ತಾನ ನಡುವಿನ T20 ವಿಶ್ವಕಪ್ ಪಂದ್ಯಕ್ಕೆ ಕ್ಷಣಗಣನಾದರೆ ಆರಂಭವಾಗಿದೆ. ಇನ್ನು ಉಭಯ ತಂಡಗಳ ಆಟಗಾರರ ಜೊತೆಗೆ ಅಭಿಮಾನಿಗಳ ಎದೆ ಬಡಿತವು ಹೆಚ್ಚಾಗುತ್ತಿದೆ. ಈ ಪಂದ್ಯದ ವೇಳೆ ಪಾಕಿಸ್ತಾನವನ್ನು ಸೋಲಿಸುವ ಉದ್ದೇಶದಿಂದ ತಮ್ಮ ತಂಡದ ಮೈದಾನಕ್ಕೆ ಇಳಿಯಲಿದೆ ಎಂದು ಭಾರತ ತಂಡದ ಉಪನಾಯಕ ಆಗಿರುವಂಥ ಹಾರ್ದಿಕ್ ಪಾಂಡ್ಯ ಬಹಿರಂಗವಾಗಿ ಘೋಷಣೆ ಮಾಡಿದ್ದಾರೆ. ಇನ್ನು BCCI ಅಧಿಕೃತ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಿದ ಹಾರ್ದಿಕ್ ಪಾಂಡ್ಯ ಅವರ ಸಂದರ್ಶನದಲ್ಲಿ ಅವರು ಪರೋಕ್ಷವಾಗಿ ಪಾಕ್ಗೆ ಟಾಂಗಾದ್ರೆ ನೀಡಿದ್ದಾರೆ. ಇನ್ನು ಜೂನ್ 9ರಂದು ರಾತ್ರಿ 8 ಗಂಟೆಗೆ ಅಮೆರಿಕದ ನ್ಯೂಯಾರ್ಕ್ನಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪಂದ್ಯ ನಡೆಯಲಿದೆ. ಇದಕ್ಕೂ ಮುನ್ನ ಸಂದರ್ಶನದಲ್ಲಿ ಹಾರ್ದಿಕ್ ಪಾಂಡ್ಯ ಈ ಪಂದ್ಯದ ಬಗ್ಗೆ ಮಾತನಾಡಿದ್ದಾರೆ. ಹೌದು ಸ್ನೇಹಿತರೆ, ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪಂದ್ಯ ಯಾವಾಗಲೂ ರೋಚಕವಾಗಿರುತ್ತದೆ, ಸಾಕಷ್ಟು ಹರ್ಷೋದ್ಗಾರ ಇರುತ್ತದೆ ಮತ್ತು ನಮ್ಮ ಕಡೆಯಿಂದ ಸಾಕಷ್ಟು ಭಾವನೆಗಳು ಮತ್ತು ಉತ್ಸಾಹವಿದೆ. ಮನೆಯಲ್ಲಿ ಕುಳಿತು ಪಂದ್ಯ ವೀಕ್ಷಿಸುವ ಅಭಿಮಾನಿಗಳು ನಮಗಿಂತ 10 ಪಟ್ಟು ಹೆಚ್ಚು ಉತ್ಸಾಹ ಕಂಡು ಬರುತ್ತದೆ ಮತ್ತು ಪಂದ್ಯ ಪ್ರಾರಂಭವಾಗುವ ಮೊದಲು ಹೋಟೆಲ್ನಲ್ಲಿ ಯಾವಾಗಲೂ ನಮಗೆ ಪಾಕಿಸ್ತಾನದ ವಿರುದ್ಧ ಪಂದ್ಯವಿದೆ ಎಂದು ಅನಿಸುತ್ತದೆ. ಹೌದು ಸ್ನೇಹಿತರೆ, ನಾವು ಈ ಪಂದ್ಯವನ್ನು ಎದುರು ನೋಡುತ್ತಿದ್ದೇವೆ. ಈ ಪಂದ್ಯದ ಸಮಯದಲ್ಲಿ ನಾವು ತುಂಬಾ ಸಿದ್ಧಬದ್ಧರಾಗಿರುತ್ತೇವೆ ಮತ್ತು ತಡವಾಗಿ ಅವರನ್ನು ಸೋಲಿಸಲು ನಾವು ಒಂದೇ ಒಂದು ಗುರಿಯನ್ನು ಹೊಂದಿದ್ದೇವೆ ಎಂದು ನಾವು ಭಾವಿಸುತ್ತೇವೆ. ನಾವು ಇದನ್ನು ಮಾಡಲು ಸಾಧ್ಯವಾದರೆ ಅದು ನಮಗೆ ಮತ್ತೊಂದು ಒಳ್ಳೆಯ ದಿನವಾಗುತ್ತದೆ. ಅಲ್ಲದೆ ನಿಮ್ಮ ಉಸಿರು ಹಿಡಿದಿಟ್ಟುಕೊಳ್ಳಿ, ಇದು ವಿನಂತಿ, ಈ ಪಂದ್ಯದ ಇತಿಹಾಸವಾಗಲಿದೆ ಎಂದು ಹಾರ್ದಿಕ್ ಪಾಂಡ್ಯ ಆದರೆ ಹೇಳಿದ್ದಾರೆ. ಇನ್ನು ಪಾಕಿಸ್ತಾನ ವಿರುದ್ಧ ನಮ್ಮ ಭಾರತ ತಂಡ ಗೆಲ್ಲುತ್ತಾ ಇಲ್ವಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ.